ಎಲ್ಲ KCET 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, KCET 2026ನ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಿದ್ದರೆ ಬಿಗ್ ಅಪ್ಡೇಟ್ಗಳು ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಏನದು ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಡೇಟ್ಗಳು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಆದರೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಡೇಟ್ಗಳು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನದು ಎಲ್ಲದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಿದಂತೆ ಒಂದಷ್ಟು ಮೇಯ್ನ್ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ಗಳನ್ನು ತಿಳ್ಕೊಂಡಿದ್ದು ನೀವೇನಾದರೂ ನೆಕ್ಸ್ಟ್ ಪ್ರೊಸೆಸ್ನ ಮಾಡ್ತಾ ಹೋದರೆ 100% ನಿಮಗೆ ಲಾಸ್ಟಿಗೆ ಸೀಟ್ ಅನ್ನೋದು ಸಿಗೋದಿಲ್ಲ. ಅಡ್ಮಿಷನ್ ಪ್ರೊಸೆಸ್ ಕೂಡ ಡಿಲೇ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ವಿಡಿಯೋನ ಸ್ಕಿಪ್ ಮಾಡುತ್ತಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲನೇದು ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಇಲ್ವಾ ಅಂತ ಕೇಳ್ತಿದ್ರೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಮತ್ತು ಟೈಮ್ ಮತ್ತು ಯಾವಾಗ ಅಂತ ಕೇಳ್ತಿದ್ರೆ, ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳಿದೆ. ಯಾವಾಗ ಲಾಸ್ಟ್ ಡೇಟ್ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ ರೌಂಡ್ನ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋದು ಯಾವಾಗ ಬರುತ್ತೆ, ಸೆಕೆಂಡ್ ರೌಂಡ್ನ ರಿಸಲ್ಟ್ ಅನ್ನೋದು ಫೈನಲ್ ಸೀಟ್ ಅಲಾಟ್ಮೆಂಟ್ ಮತ್ತು ಪ್ರಾವಿಷನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡದಿದ್ದರೆ, ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡದೇ ಇದ್ದರೆ KCET ವಿದ್ಯಾರ್ಥಿಗಳು ಏನಾಗುತ್ತೆ, ನೆಕ್ಸ್ಟ್ ಏನು ಪ್ರಾಬ್ಲಮ್ ಆಗುತ್ತೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಗಿದ್ರೆ ಮುಂದಿನ ರೌಂಡ್ಗೆ ಚಾನ್ಸ್ ಇರುತ್ತೆ ಅಥವಾ ಇಲ್ವಾ, ಏನು ಅದ್ರ ಬಗ್ಗೆನೂ ಒಂದಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಎಲ್ಲದ್ರ ಬಗ್ಗೆನೂ ನಿಮ್ಮ ಡೌಟ್ ಎಲ್ಲದನ್ನು ಕ್ಲಿಯರ್ ಮಾಡ್ತಾ ಬರ್ತೀನಿ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅದರ ಗ್ರೂಪಿಗೂ ಶೇರ್ ಮಾಡಿ. ಹಾಗೆ ಎಲ್ಲರಿಗೂ ಗೊತ್ತಾಗಲಿ, ಒಂದಷ್ಟು ಡೌಟ್ಸ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು. ಅದೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೆಕೆಂಡ್ ರೌಂಡ್ ಮುಗಿಯೋಷ್ಟರಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತಾ ಅಥವಾ ಇಲ್ವಾ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಏನು ಪ್ರೊಸೆಸ್ ಇರುತ್ತೆ, ಏನು ಮಾಡಬೇಕು, ಏನೆಲ್ಲ ಈಗಲೇ ನೀವು ಏನೆಲ್ಲ ಪ್ರಿಪೇರ್ ಮಾಡಬೇಕು ಸೀಟ್ ಅಲಾಟ್ಮೆಂಟ್ ಬರುತ್ತೆ ಅನ್ನೋ ವಿದ್ಯಾರ್ಥಿಗಳು ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿದ್ರೆ ಅಡ್ಮಿಷನ್ ಮತ್ತು ರಿಪೋರ್ಟಿಂಗ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಇವತ್ತೇ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನೋದು ಕ್ಲೋಸ್ ಆಗಿದೆ. ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಏನಾದರೂ ಇದ್ದರೆ ಇವತ್ತು ಸಂಜೆ ಒಳಗಡೆ ನಿಮಗೆ ಒಂದಷ್ಟು ಅಪ್ಡೇಟ್ಗಳು ಬಂದರೆ ನಾನು ಮತ್ತೆ ಅಪ್ಡೇಟ್ ಮಾಡ್ತಿದ್ದೀನಿ. ಇವತ್ತು 13 ಆಗಸ್ಟ್, ಇವತ್ತು ಬೆಳಗ್ಗೆನೇ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನೋದು ಕ್ಲೋಸ್ ಆಗಿದೆ. 9 ಗಂಟೆಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನೋದು ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಮತ್ತೆ ಆಪ್ಷನ್ ಎಂಟ್ರಿಗೆ ಅವಕಾಶ ಇಲ್ಲ. ಎಕ್ಸ್ಟೆಂಡ್ ಆಗುತ್ತಾ ಅಂತ ಕೇಳ್ತಾ ಇದ್ರಿ ವಿದ್ಯಾರ್ಥಿಗಳು. ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಏನಾದರೂ ಅಪ್ಡೇಟ್ ಬಂದರೆ ಇವತ್ತು ಸಂಜೆ ಒಳಗಡೆ ಅಪ್ಡೇಟ್ ಬರುತ್ತೆ. ಏನಾದರೂ ಎಕ್ಸ್ಟೆಂಡ್ ಮಾಡ್ತೀವಾ ಇಲ್ಲ ಅಂತ. ಎಕ್ಸ್ಟೆಂಡ್ ಮಾಡಿದರೆ ನಾನು ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇನ್ನು ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಮತ್ತು ಟೈಮ್ ಯಾವಾಗ ಅಂತ ಕೇಳ್ತಿದ್ರೆ, ಲಾಸ್ಟ್ ಡೇಟ್ ಬಂದುಬಿಟ್ಟು ಅದೇ ಹೇಳಿದ್ನಲ್ಲ, ಈಗ 13 ಆಗಸ್ಟ್ ಇವತ್ತೇ ಲಾಸ್ಟ್ ಡೇಟ್ ಆಗುತ್ತೆ. 13 ಆಗಸ್ಟ್ 9 ಗಂಟೆ. ಈಗಾಗಲೇ ನಾನು ವಿಡಿಯೋ ಹಾಕೋ ಒಳಗಡೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನೋದು ಕ್ಲೋಸ್ ಆಗಿರುತ್ತೆ ಆಲ್ಮೋಸ್ಟು. ನೆಕ್ಸ್ಟ್ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಎಲ್ಲಾದರೂ ಆದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇನ್ನು ಸೆಕೆಂಡ್ ರೌಂಡ್ನ ಫೈನಲ್ ಸೀಟ್ ಅಲಾಟ್ಮೆಂಟ್ನ ರಿಸಲ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಿದ್ರೆ, ನಿಮ್ಮ ಆಪ್ಷನ್ ಎಂಟ್ರಿ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈನಲ್ ಸೀಟ್ ಅಲಾಟ್ಮೆಂಟ್ನ ರಿಸಲ್ಟ್ ಬಂದುಬಿಟ್ಟು ಆಗಸ್ಟ್ 19ಕ್ಕೆ ನಿಮ್ಮ ಫೈನಲ್ ಸೀಟ್ ಅಲಾಟ್ಮೆಂಟ್ನ ರಿಸಲ್ಟ್ ಬಿಡ್ತಾರೆ. 18ಕ್ಕೆ ಪ್ರಾವಿಷನಲ್ ರಿಸಲ್ಟ್ನ ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. 18ಕ್ಕೆ 19ಕ್ಕೆ ನಿಮ್ಮ ಒಂದು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಆಮೇಲೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ರೌಂಡ್. ಇನ್ನು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡದಿದ್ರೆ, ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಿಲ್ಲ, ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಏನು ಅಷ್ಟೇನು ತುಂಬ ಪ್ರಾಬ್ಲಮ್ ಏನಾಗಲ್ಲ. ಅಂದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೀಟ್ ಅನ್ನೋದು ಸಿಗೋದಿಲ್ಲ. ಸಿಕ್ಕರೂ ಸಿಗಬಹುದು, ಸಿಗದಿತ್ತೂ ಇರ್ಬೋದು. ನಿಮ್ಮ ಒಂದು ಲಕ್ಕು ಕೂಡ ಮ್ಯಾಟರ್ ಆಗುತ್ತೆ. ಸಿಕ್ಕರೂ ಸಿಗ್ಬೋದು, ಸಿಗದಿತ್ತೂ ಇರಬಹುದಾಗುತ್ತೆ. ಸಿಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ ನೀವೇನಾದರೂ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿಲ್ಲ ಅಂದರೆ. ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿದರೆ 100% ಸೀಟ್ ಸಿಕ್ಕೇ ಸಿಗುತ್ತೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಅಷ್ಟರೊಳಗಡೆ ಅಂದರೆ ಡೇಟ್ ಬಂದುಬಿಡ್ತು. ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ ಅಂತ ವಿದ್ಯಾರ್ಥಿಗಳು. ತುಂಬ ಟೆನ್ಷನ್ ಮಾಡ್ಕೊಂಡು ಹೋಗಬೇಡಿ. ನೆಕ್ಸ್ಟ್ ರೌಂಡ್ ಇರುತ್ತೆ. ಅದು ಪಾರ್ಟಿಸಿಪೇಟ್ ಮಾಡಿ. ಮತ್ತೆ ನೀವು ಸೀಟ್ನ ಪಡ್ಕೊಬೋದಾಗಿರುತ್ತೆ, ಸೀಟ್ ಸಿಕ್ಕಿಲ್ಲ ಅಂದರೆ.
ಸೊ ಸೀಟ್ ಸಿಕ್ಕರೆ ಆಯ್ತಲ್ಲ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಗದೆ ಇದ್ದರೆ ಮುಂದಿನ ರೌಂಡಿಗೆ ಚಾನ್ಸ್ ಇರುತ್ತೆ. ಅಫ್ಕೋರ್ಸ್ ಚಾನ್ಸ್ ಇರುತ್ತೆ, ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ತರ್ಡ್ ರೌಂಡ್ ಇರುತ್ತೆ, ತರ್ಡ್ ರೌಂಡಿಗೂ ಚಾನ್ಸ್ ಇರುತ್ತೆ. ಸೊ ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲ, ಸೀಟ್ ನಾಟ್ ಅಲಾಟ್ಮೆಂಟ್ ಬಂದಿರುತ್ತೆ, ಸೊ ಅಥವಾ ಸೀಟ್ ಸಿಕ್ಕಿರುತ್ತೆ ಅದು ನಿಮ್ಗೆ ಇಷ್ಟ ಆಗಿರಲ್ಲ, ಆ ಕಾಲೇಜಿಗೆ ಜಾಯ್ನ್ ಆಗಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸೊ ನೀವು ತರ್ಡ್ ರೌಂಡಿಗೆ ಮತ್ತೆ ಜಾಯ್ನ್ ಆಗ್ಬೋದಾಗಿರುತ್ತೆ, ತರ್ಡ್ ರೌಂಡಿಗೆ ಮತ್ತೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಇನ್ನು ಸೆಕೆಂಡ್ ರೌಂಡ್ ಮುಗಿಯೋಷ್ಟರಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ದೆ. ಸೊ ಹೌದು, ಸೆಕೆಂಡ್ ರೌಂಡ್ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಕಾಲೇಜಸ್ ಎಲ್ಲ ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ ಅನ್ನೋದು ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೆಕೆಂಡ್ ರೌಂಡ್ ಮುಗಿಯೋಷ್ಟರಲ್ಲಿ ಅಂದರೆ ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಕಾಲೇಜಸ್ ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ ಪ್ರತಿ ವರ್ಷವೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದೇ ರೀತಿ ಈ ವರ್ಷವೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಯಾರೆಲ್ಲ ತರ್ಡ್ ರೌಂಡ್ ಅಥವಾ ತರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಇರುವಂಥ ವಿದ್ಯಾರ್ಥಿಗಳಿಗೆ, ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ತರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇರುವಂಥ ವಿದ್ಯಾರ್ಥಿಗಳಿಗೆ, ಸೊ ಅವರಿಗೆ 1 ವೀಕ್ ಅಥವಾ 2 ವೀಕ್ 3 ವೀಕ್ ಕ್ಲಾಸಸ್ ಮಿಸ್ ಆಗೋ ಚಾನ್ಸಸ್ ಇದೆ. ಸೊ ಅದು ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಯಾಕಂದರೆ 1 ಅಥವಾ 2 ವೀಕ್ಸ್ ಫುಲ್ ಓರಿಯೆಂಟೇಷನ್ ಇರುತ್ತೆ, ಸಿಲೆಬಸ್ ಬರ್ಸೋದಿರುತ್ತೆ. ಸೊ ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗೋಲ್ಲ. ನೀವು ತರ್ಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಸೊ ಆ ತರ್ಡ್ ರೌಂಡಿಗೆ ಈಸಿಯಾಗಿ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಸೊ ನಿಮಗೆ ಏನಾದರೂ ಸೀಟ್ ಸಿಕ್ಕಿಲ್ಲ ಅಂದರೆ, ಸೊ ನೆನ್ಪಿಟ್ಕೊಳ್ಳಿ, ಸೀಟ್ ಸಿಕ್ಕಿಲ್ಲ ಅಂದರೆ ಮಾತ್ರ, ಇಲ್ಲ ಅಂದರೆ ನಿಮಗೆ ಅಡ್ಮಿಷನ್ ಪ್ರೊಸೆಸ್ಗೆ ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಬಂತು, ಫೈನಲ್ ಸೀಟ್ ಅಲಾಟ್ಮೆಂಟ್ ಬಂದಮೇಲೆ ಸೊ ಏನು ಮಾಡಬೇಕು, ಇದು ಗುಡ್ ನ್ಯೂಸ್. ನಿಮಗೇನಾದರೂ ಫೈನಲ್ ಸೀಟ್ ಅಲಾಟ್ಮೆಂಟ್ ಬಂತಂದರೆ ಡೈರೆಕ್ಟಾಗಿ ನೀವು ಕಾಲೇಜಸ್ ಚೆನ್ನಾಗಿದೆ, ಈ ಕಾಲೇಜ್ ನಂಗೆ ಓಕೆ ಅಂದರೆ ಸೊ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಪ್ರೊಸೆಸ್ ಮಾಡ್ಬೋದಾಗಿರುತ್ತೆ. ಸೊ ಸೆಕೆಂಡ್ ರೌಂಡ್ನ ಅಡ್ಮಿಷನ್ ಪ್ರೊಸೆಸ್ಗೆ ಒಂದು ಸ್ವಲ್ಪ ಫೀಸ್ ಪೇಮೆಂಟ್ ಮಾಡೋಕ್ಕಿರುತ್ತೆ. ಸೊ ಹಾಗೆ ಕಾಲೇಜ್ ರಿಪೋರ್ಟಿಂಗ್ ಮಾಡಬೇಕು, ಹಾಗೆ ಡಾಕ್ಯುಮೆಂಟ್ಸ್ನ ಒಂದಷ್ಟು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಏನಾದರೂ ಡಾಕ್ಯುಮೆಂಟ್ಸ್ ಬೇಕು ಅಡ್ಮಿಷನ್ ಪ್ರೊಸೆಸ್ಗೆ ಅಂದರೆ ಫಸ್ಟ್ ರೌಂಡಿಗೆ, ಸೊ ಸೇಮ್ ಡಾಕ್ಯುಮೆಂಟ್ಸ್ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ ಕೂಡ ಬೇಕಾಗುತ್ತೆ. ಸೊ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಸೊ ನೋಡಿಲ್ಲ ಅಂದರೆ ನೋಡ್ಕೊಂಡ್ಬಿಟ್ಟು ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಆ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ಈಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಆಮೇಲೆ ಪಟ್ ಅಂತ ರೆಡಿ ಮಾಡೋಕ್ಕೆ ಆಗೋಲ್ಲ, ಇದು ಆಮೇಲೆ ಟೈಮ್ ಕೂಡ ಜಾಸ್ತಿ ಇರೋಲ್ಲ. ಸೊ ಆಮೇಲೆ ಮತ್ತೆ ಅಡ್ಮಿಷನ್ ಪ್ರೊಸೆಸ್ ಕೂಡ ಡಿಲೇ ಆಯ್ತಂದರೆ ನಿಮಗೆ ಅಡ್ಮಿಷನ್ಸ್ ಅನ್ನೋದು ಆಗೋದಿಲ್ಲ. ಇನ್ನು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ತಾರೆ ಅಡ್ಮಿಷನ್ ಮತ್ತು ರಿಪೋರ್ಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಸೀಟ್ ಸಿಕ್ತಂದರೆ ಅಡ್ಮಿಷನ್ ಮತ್ತು ರಿಪೋರ್ಟಿಂಗ್ ಆಗಸ್ಟ್ ಲಾಸ್ಟ್ ವೀಕಲ್ಲಿ ಆಗುತ್ತೆ, 20 ಅಥವಾ 25 ಟೈಮಿಗೆ. ಸೊ 20 ಅಥವಾ 25ಕ್ಕೆ ನಿಮ್ಮ ಒಂದು ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಪ್ರೊಸೆಸ್ ಮತ್ತು ರಿಪೋರ್ಟಿಂಗ್ ಅನ್ನೋದು ಕಾಲೇಜ್ ರಿಪೋರ್ಟಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.